ಪ್ರೀತಿಯ ಆರ್ಜೆ ಲಲಲ 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 ಅಂತ ಹೇಳೋಣ ಅಂದ್ಕೊಂಡೆ. ಆದರೆ ಏನು ಮಾಡೋದು, ವಿಡಿಯೋ ಕಳಿಸಿದ್ದೆ, ನಾನು ಆಗಬೇಕಂತಾನೆ ಕಳಿಸಿದ್ದೆ. ಅವ್ರು ನೋಡಿದ್ರೋ ಇಲ್ವೋ, ಏನು ರಿಪ್ಲೈ ಮಾಡಲಿಲ್ಲ, ಏನೂ ಇಲ್ಲ. ಹೋಗಲಿ ಬಿಡಿ. ಎಲ್ಲರೂ ಯೂಟ್ಯೂಬಲ್ಲಿ ತಿನ್ನೋದು, ಕುಡಿಯೋದು, ಮಲಗೋದು, ಏನಂದ್ರೆ ಅದೇ, ಏನು ಸಿಕ್ಕಿದ್ರೆ ಎಲ್ಲ ಹಾಕ್ತಾರೆ. ನಾನು ಯಾಕೆ ನನ್ನ ಬಗ್ಗೆ ನನ್ನ ವಾರದ ಸ್ಟೋರಿ ಹೇಳ್ಕೊಬಾರ್ದು ಅಂತ ನಂಗೆ ಅನಿಸ್ತು. ಯಾವುದೋ ಸಿಕ್ಕಿದ ಮ್ಯೂಸಿಕ್ ಹಾಕೋದ್ರ ಬದಲು ಎಲ್ಲರೂ ಏನೇನೋ ಹಾಕ್ಬಿಟ್ಟು ಕಾಸು ಮಾಡ್ಕೊತವ್ರೆ. ಯಾರು ನೋಡ್ತಾರೋ ಬಿಡ್ತಾರೋ, ಸ್ವಲ್ಪ ಕಾಸು ಮಾಡ್ಕೊಳ್ಳೋಣ, ಬಂದರೆ ಬರಲಿ. ಕಲೆ ಎಸಿತಾ ಇರಬೇಕು. ಮಾವನಣ್ಣು ಸಿಗೋದು ಬಿಡೋದು ದೇವರು ಬಿಟ್ಟಿದ್ದು. ಸೊ ಏನು ಸ್ಟಾರ್ಟ್ ಮಾಡಬೇಕಂದ್ರೂ ಮುಂಚೆ ಗಣೇಶನ ನೆನೆಸ್ಕೊಂಡು ಮಾಡಿ ಅಂತ ದೊಡ್ಡವ್ರು ಹೇಳ್ತಾರೆ. ನನ್ನ ಮಣ ವಯಸ್ಸಲ್ಲಿ ಒಂದು ಸ್ವಲ್ಪ ಹಾಡಿದ್ದೀನಿ, ಕೇಳಿಸ್ಕೊಂಬನ್ನಿ, ಆಮೇಲೆ ಕತೆ ಹೇಳ್ತೀನಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಜೇಶಾನಾಯ ಬಾಲಚಂದ್ರ ಶ್ರೀ ಗಣೇಶಾಯ ಧೀಮಹಿ. ಬಂದ್ರಾ? ನನ್ನ ಸುರಾಗ ಕೇಳಿಸ್ಕೊಂಡು ವಾಪಸ್ ಬಂದಿದ್ದೀರಾ ಅಂದರೆ ನಿಮಗೆ ನನ್ನ ಕತೆ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಆಯಿತು. ಈ ವಾರದ ರ್ಯಾಂಡಮ್ ಬ್ರಾಂಡ್ಸ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಮನೇಲಿ ಹೆಂಗೋ ಗೊತ್ತಿಲ್ಲ, ನಮ್ಮ ಮನೇಲಿ ತುಂಬಾ ಫಾಲೋ ಮಾಡ್ತಾರೆ. ನಿಮ್ಮ ಮನೇಲಿ ಈ ಥರ ಏನಾದರೂ ಇದ್ದರೆ ಹಂಚ್ಕೊಳ್ಳಿ. ಯಾವ ಥರ ಅಂದರೆ, ಎಲ್ಲಾದರೂ ಶುಭ ಕಾರ್ಯ ನಡೆಸುವಾಗ ಅಥವಾ ಏನಾದರೂ ಶುಭ ಕಾರ್ಯಕ್ಕೆ ಹೋಗೋವಾಗ 3 ಜನ ಇರಬಾರ್ದು. 3 ಜನ ಹೋದರೆ ಕೆಲಸ ಆಗಲ್ಲ ಅಂತ. ಹಾಗೆ ನಾವೆಲ್ಲ ಹೋಗ್ತಿದ್ವಿ. ಅವತ್ತು ನೋಡಿದ್ರೆ ನಮ್ಮನೆ ಶುಭ ಕಾರ್ಯಕ್ಕೆ ನನ್ನ ತಮ್ಮ ಕೈ ಕೊಟ್ಟ. ಅವನಿಗೆ ಒಪ್ಸೋಕ್ಕಾಗ್ತಿಲ್ಲ ನಮ್ಮಮ್ಮನ ಕೈಲಿ. ಏನು ಹೇಳಿದ್ರು, ಅಮ್ಮ ಎಕ್ಸಾಮು, ಅಮ್ಮ ಕೋರ್ಸು, ತುಂಬ ಇಂಪಾರ್ಟೆಂಟ್ ಅಮ್ಮ ಅಂತ ಫುಲ್ಲು ಡೋಂಗಿ. ಆದರೆ ನಮ್ಮಮ್ಮಂಗೆ ಬಿಡೋಕ್ಕಾಗ್ತಾಯಿಲ್ಲ. 3 ಜನ ಹೋದರೆ ಕೆಲಸ ಆಗಲ್ಲ, 3 ಜನ ಹೋದರೆ ಕೆಲಸ ಆಗಲ್ಲ ಅಂತ. ಕೊನೆಗೆ ಪಕ್ಕದ ಮನೆ ಆಂಟಿಗೆ ಕಾಲ್ ಮಾಡಿ ನಿಮ್ಮ ಮಗಳನ್ನ ಕಳಿಸ್ತೀರಾ ಅಂತ ಕೇಳಿದ್ರು. ಕೊನೆಗೆ ಅವರಮ್ಮ ಆ ಹುಡುಗಿಗೆ ಪೂಸಿ ಹೊಡೆದು, ಆ ಹುಡುಗಿಗೆ ಏನಾದ್ರು ಕೊಡಿಸ್ತೀನಿ ಹೋಗ್ಬಾ ಅಂತ ಆ ಹುಡುಗಿನ ಒಪ್ಸಿದ್ರು. ನಾನು ಅಣ್ಣ 2-3 ಅವರ್ ಅವಳೊಬ್ಬಳೇ ಬಂದು ಏನು ಮಾಡ್ತಾಳೆ, ಬೋರ್ ಹೊಡೆಯುತ್ತಲ್ವ ಅಂದ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ, ಇಬ್ಬರು ಸೇರಿಕೊಂಡು ಕಾರಲ್ಲಿ ತಿನ್ನೋಣ ಅಂದ್ಬಿಟ್ಟು ಹೋಗಿ ಪಿಕ್ ಮಾಡಿ ಮಾರ್ಕೆಟ್ಗೆ ಕರ್ಕೊಂಡು ಹೋದೆ. ಅವಾಗ ಏನಾಯ್ತಂದರೆ 10 ರೂಪಾಯಿಗೆ ಚಿಪ್ಸು, ಬಿಸ್ಕೆಟು, ಚಾಕ್ಲೇಟ್ಸು ಏನೇನು ಬೇಕೋ ತಗೋ, ಕಾರಲ್ಲಿ ಫುಲ್ ಬೋರ್ ಆಗುತ್ತೆ, ಇಬ್ಬರು ತಿನ್ಕೊಂಡು ಕೂತ್ಕೊಳ್ಳೋಣ ಅಂತ ಹೇಳಿದೆ. ಯಾವುದೋ ಒಂದು ಬಿಸ್ಕೆಟು, ಯಾವುದೋ ಒಂದು ಚಾಕ್ಲೇಟು, ಒಂದು ಸೈಂಟಾ ಫ್ರೂಟ್ ಪ್ಯಾಕೆಟ್ 10 ಬರುತ್ತಲ್ಲ ಆ ಥರದ್ದು ಎಲ್ಲ ತೊಗೊಂಡ್ಲು. ಆಮೇಲೆ ಅಲ್ಲಿ ಒಂದು ಸೈಡಲ್ಲಿ ಪೋಕೆಮಾನ್ದು ಓರಿಯೋ ಬಿಸ್ಕೆಟ್ ಇತ್ತು. ನೋಡ್ಬಿಟ್ಟು ಅಕ್ಕ ನಾನು ಪೋಕೆಮಾನ್ ತೊಗೋತೀನಿ, ಅಕ್ಕ ನಾನು ಪೋಕೆಮಾನ್ ತೊಗೋತೀನಿ ಅಂದ್ಲು. ಇನ್ನೇನು ಏನು ಬೇಕೋ ತಗೋ ಅಂತಂದೆ. ತಗೊಂಡ್ಬಂದ್ಲು, ಫುಲ್ಲು ಜೋಶು. ಅಕ್ಕ ಇದ್ರ ಹೆಸ್ರು ಏನು ಗೊತ್ತಾ ಅಂದ್ಲು. ನಮಗೂ ಗೊತ್ತು, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು, ಪಿಕಾಚು ಎಷ್ಟು ಫೇಮಸ್ ಅಂದರೆ ಯಾರು ಪೋಕೆಮಾನ್ ನೋಡಲ್ವೋ ಅವ್ರಿಗೂ ಗೊತ್ತಿರುತ್ತೆ. ನಾನಂತೂ ಪೋಕೆಮಾನ್ ನೋಡ್ತಿರಲಿಲ್ಲ. ನಾನು ಆ ಟೈಮಲ್ಲಿ ಪೋಕೆಮಾನ್ ನೋಡಿದ್ರೆ ಸ್ವಲ್ಪ ಬೋರ್ ಹೊಡಿತಿತ್ತು. ನಿಮ್ಗೇನು ಅನಿಸ್ತಿತ್ತು ನನಗೆ ಗೊತ್ತಿಲ್ಲ, ನನಗಂತೂ ಬೋರ್ ಹೊಡಿತಿತ್ತು. ಸೊ ನಾನೇನು ನೋಡ್ತಿರ್ಲಿಲ್ಲ, ಬಟ್ ಪಿಕಾಚು ಗೊತ್ತಿತ್ತು. ಅದಕ್ಕೆ ಅಕ್ಕ ನಿಮ್ಗೆ ಗೊತ್ತು ಅಂತ ಫುಲ್ ಎಕ್ಸೈಟೆಡ್ ಅವಳು. ಆಮೇಲೆ ಒಂದು ಚಾರ್ಮಂಡರ್ ಇತ್ತು, ಅದನ್ನು ತೋರಿಸ್ಲು. ಅಕ್ಕ ಇದು ಚಾರ್ಮಂಡರ್ ಅಂದು. ಇನ್ನೊಂದು ಅದು ವಾಟರ್ದು ಇತ್ತಲ್ವ, ಅದು ಎಲೆ ಅದನ್ನು ತೋರಿಸಲ್ಲ, ಅದ್ರ ಹೆಸರು ಮರ್ತೋಗ್ತಿದೆ ನನಗೀಗ. ಅದನ್ನು ತೋರಿಸ್ಬಿಟ್ಟು ಅದನ್ನು ತೋರಿಸಲ್ಲ, ಅಕ್ಕ ಇದು ಅಂತ. ಇವಾಗ ನಾನು ಡ್ರಾ ಮಾಡ್ತಿರೋದು ಇದನ್ನು ಹಂಚ್ಕೊಳಕ್ಕಲ್ಲ. ನಮ್ಮ ಹುಡುಗರು ಫುಲ್ ಪೋಕೆಮಾನ್ ಫ್ಯಾನ್ಸು ಅವರು ಎಲ್ಲ.
ಕೊಲಾಬ್ ಮಾಡೋಣ ಕೊಲಾಬ್ ಮಾಡೋಣ ಪೊಕೆಮಾನ್ ಕೊಲಾಬ್ ಮಾಡೋಣ ಅಂತ ಸಾಯ್ತಾನೆ ಇದ್ರು. ಅದಕ್ಕೆ ಇನ್ನೇನು ಮಾಡೋದು, ಪೊಕೆಮಾನ್ ಕೊಲಾಬೇ ಮಾಡ್ತಿದ್ದೀವಿ. ಇಷ್ಟ ಬಂದಿದ್ದು ನಮ್ಮ ಕ್ಯಾರೆಕ್ಟರ್ನ ಇಷ್ಟ ಬಂದಿದ್ದು ಇದಾಕಿ ಇಷ್ಟ ಬಂದಿದ್ದು ಪೊಕೆಮಾನ್ ಹಾಕ್ಬಿಟ್ಟು ನಮ್ಮದೇ ಓನ್ ಪೊಕೆಮಾನ್ ಕ್ರಿಯೇಟ್ ಮಾಡಿಬಿಟ್ಟು ಮಾಡ್ಬೋದು ಅಂತ ಅಂದರು. ಏನೋ ಸಿಗ್ದಂಗೆ ಮಾಡಿದೆ. ಆದರೆ ಏನು ವಿಷಯ ಹೇಳಬೇಕಂತ ಬಂದೆ ಅಂದರೆ, ಈ ಪೊಕೆಮಾನ್ ಎಷ್ಟು ಹಳೆಯದು, ಯಾವ ಕಾಲದ್ದು, ಆದರೂ ಇವಾಗಿನ ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರೆ ಅಂದರೆ, ಇವಾಗಿನ ಡಿಜಿಟಲ್ ಯುಗ ಹೆಂಗಿದೆ ಅಂದರೆ, ನಾವಿರ್ತೀವೋ ಇರಲ್ವೋ, ನಾವು ಮಾಡಿದ್ದಿರುತ್ತೆ. ಅದಕ್ಕೆ ನಾನಿರ್ತೀನೋ ಇರಲ್ವೋ, ಇದೆಲ್ಲ ಆದರೂ ಇರಲಿ ಅಂತ ಅನ್ಕೋತಿದ್ದೀನಿ. ಇದು ಎಲ್ಲ ಹೋಗುತ್ತೆ ಆಬ್ವಿಯಸ್ಲಿ. ಏನೋ ಒಂದು ದೊಡ್ಡ ನ್ಯೂಕ್ಲಿಯರ್ ವಾರ್ ಆದರೆ, ಇವಾಗ ಹತ್ತಿಗೆಲ್ಲ ವಾರ್ ಅದು ಕಂಟಿನ್ಯೂ ಆದರೆ ಆ ಥರ ಎಲ್ಲ ಆದರೆ ಹೋಗುತ್ತೆ. ಬಟ್ ನಾನಿಲ್ಲ ಅಂದ್ರೂ ಏನೋ ಒಂದು ನಂದು ಅಂತ ಇರುತ್ತೆ. ಯಾರೋ ಒಬ್ಬರು ಹುಡುಕ್ಬಿಟ್ಟು ಇವ್ರ ಥರ ಡ್ರಾಯಿಂಗ್ ನಾನು ಇಷ್ಟೊಂದು ನೋಡಿದ್ದೀರಲ್ಲ, ಇವ್ರು ನಂಗೆ ಗೊತ್ತು ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ. ಸೊ ನನ್ನ ಅಕೌಂಟ್ ಇದೆ, ಆರ್ಟ್ ಅಕೌಂಟ್ ಇನ್ಸ್ಟಾಗ್ರಾಮಲ್ಲಿ. ನೋಡಬೇಕು ಅನಿಸಿದ್ರೆ ನೋಡಿ. ನಾನು ಪ್ರಮೋಟ್ ಮಾಡ್ತಿಲ್ಲ, ನನಗೇನು ಹೇಳ್ಕೊಳ್ಳೋಕ್ಕೆ ಅಷ್ಟೊಂದು ಆಸೆನೂ ಇಲ್ಲ, ಯಾಕಂದರೆ ನನ್ನ ಹತ್ರ ಅಲ್ಲಿ ಏನಷ್ಟು ಡ್ರಾಯಿಂಗ್ಸ್ ಮಾಡಿಲ್ಲ. ಬಟ್ ಅದ್ರ ಹೆಸರು ಸನ್ಚಿಪ್ಸ್ ಕಾಮಿಕ್ಸ್ ಅಂತ, ನೋಡೋರು ನೋಡ್ಬೋದು. ಸರಿ, ಹಾಗಾದರೆ ಮತ್ತೆ ಮೂಡು ಬಂದಾಗ ಬರ್ತೀನಿ. ಸಿಗೋಣ. ಬಾಯ್ ಬಾಯ್.